ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ಕುಕ್ಕೀಸ್ ಯಾವ ರೀತಿ ಮಾಡೋದು, ವೆನಿಲಾ ಆ್ಯಂಡ್ ಚಾಕ್ಲೇಟ್ ಫ್ಲೇವರ್ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್. ಅದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ಒಂದು ಸ್ವಲ್ಪ ಐಟಮ್ಸಿಂದನೇ ನೀವು ಮನೆಯಲ್ಲಿರೋ ಐಟಮ್ಸಿಂದನೇ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ ಮೈದಾ, ಸಕ್ಕರೆ ಪೌಡರ್ 1 ಕಪ್ನ ತೊಗೊಂಡಿದ್ದೀನಿ, ಹಾಗೆ ಕೋಕೋ ಪೌಡರ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ, ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಶಾಪ್ಸಲ್ಲೆಲ್ಲ ಸಿಗುತ್ತೆ. ಅದಾದಮೇಲೆ ನಾನು ಮಿಲ್ಕ್ ಮಿಸ್ಟಿ ಬಟರ್ನ ತೊಗೊಂಡಿದ್ದೀನಿ. ಅದೊಂದು 2 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟನ್ನ ಮಾಡ್ಕೊಳ್ಳಿ. ಸೊ ನಾನಿವಾಗ 1 ಬೌಲಷ್ಟು ಮೈದಾ ಹಿಟ್ಟನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನಾನು ಒಂದು ಬೌಲಲ್ಲಿ 2 10 ರುಪೀಸ್ ಇದು ಬಟರ್ದು ಸಿಗುತ್ತಲ್ವ. ಸೊ ನೀವು ಯಾವ ಥರ ಬೇಕಾದರೂ ತೊಗೋಬೋದು. ಸೊ ಇವಾಗ ನಾನು ಬಟರ್ನ ಹಾಕಿಬಿಟ್ಟು 1 ಕಪ್ ಮೈದಾ ಏನಿದೆ ಅದನ್ನು ಇವಾಗ ನಾನು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಹಾಕ್ಕೊಂಡು ಈಗ ಬಟರ್ ಜೊತೆಗೆ ಶುಗರ್ನ ಕೂಡ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಬಟರು ಮತ್ತು ಶುಗರ್ ಪೌಡರು ಫುಲ್ ಕ್ಲೀನಾಗಿ ಈ ರೀತಿಯಾಗಿ ಗಂಟಿಲ್ದಿರ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಇನ್ನೂ ಬಟರ್ನ ಹಾಕೋಬೋದು. ನಾನು ಬಟರ್ ಹಾಕ್ಕೊಂಡಿಲ್ಲ, ಸ್ವಲ್ಪ ತುಪ್ಪನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಸಿ ಹಾಲನ್ನೇ ನೀವು ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಮಾಡ್ಕೋಬೋದು. ಈಗ ಇದಕ್ಕೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ 1 ಇಂಚಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಬೇಕಿಂಗ್ ಪೌಡರ್ನ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಕ್ಲೀನಾಗಿ ಇದನ್ನು ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಕ್ಲೀನಾಗಿ ಅದು ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸಾಫ್ಟ್ ಆಗುತ್ತೆ. ಒಂಚೂರು ಕೂಡ ನೀರು ಹಾಕ್ದಿರನೇ ಇದನ್ನು ಈ ರೀತಿ ಬ್ಯಾಟರ್ನ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ನಾದಿದ್ದೀನಿ ಅಂತ. ಸೊ ಈ ರೀತಿಯಾಗಿ ನೀವು ಮಿಕ್ಸ್ನ ಮಾಡ್ಕೋಬೇಕು. ಈಗ ನಾನು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 2 ಭಾಗ ಅಷ್ಟು ಮಾಡ್ಕೊಳ್ತೀನಿ. ಏನಕ್ಕೆ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ಭಾಗದಲ್ಲಿ ನಾನು ವೆನಿಲಾ ಎಸೆನ್ಸ್ನ ಹಾಕ್ತೀನಿ, ಇನ್ನೊಂದು ಭಾಗದಲ್ಲಿ ನಾನು ಕೋಕೋ ಪೌಡರ್ನ ಹಾಕಿ ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹಾಗೆ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ. ಮಕ್ಕಳು ಮನೇಲೇ ನೀವು ಈ ರೀತಿಯಾದ ವೆರೈಟೀಸ್ ರೆಸಿಪೀಸ್ನ ನೀವು ಮನೇಲೇ ಮಾಡ್ಕೊಳ್ಬೋದು ಅಂತಲೇ ಹೇಳ್ಕೊಡ್ಬೋದು. ಅವ್ರೇನೇ ಔಟ್ಸೈಡು ಬೇಕ್ರಿ ಐಟಮ್ಸ್ ಏನಾದರೂ ಕೇಳಿದ್ರು ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು. ವಿತೌಟ್ ಓವನ್ ಕೂಡ ನೀವು ಇದನ್ನು ಮಾಡ್ಬೋದು. ನಾನು ಓವನ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ವಿತೌಟ್ ಓವನ್ ನೀವು ಕುಕ್ಕರಲ್ಲೂ ಕೂಡ ನೀವು ಮಾಡ್ಬೋದು. ಒಂದು ಪ್ಯಾನಲ್ಲಿ ಕೂಡ ಇಟ್ಟು ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು. ಈಗ ನಾನು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಅದು ವೆನಿಲಾ ಎಸೆನ್ಸ್ ಹಾಕಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಏನು ಹಾಫ್ ತೊಗೊಂಡಿದ್ದೆ, ಅದಕ್ಕೆ ಈಗ ನಾನು ಕೋಕೋ ಪೌಡ್ರ್ ಮತ್ತು ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದನ್ನ ನನ್ನ ಹತ್ರ ಸ್ಕಿಪ್ ಆಗಿದೆ. ಸೊ ನೀವು ಏನಾದರೂ ಕೋಕೋ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋವಾಗ ಅದು ಕರೆಕ್ಟಾಗಿ ಫಿಲ್ ಆಗ್ತಾಯಿಲ್ಲ, ಕರೆಕ್ಟಾಗಿ ಅದು ಕೂರ್ತಾಯಿಲ್ಲ ಕಲರು ಅಂತ ಅಂದಾಗ ನೀವು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಹಸಿ ಹಾಲನ್ನ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಳಿ. ಈಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ವೈಟ್ ಕಲರ್ದು ವೆನಿಲಾ ಎಸೆನ್ಸು, ಇದು ಚಾಕ್ಲೇಟ್ ಫ್ಲೇವರು. ಈಗ ಇದನ್ನು ಮುಚ್ಚಿ ನಾನು ಫ್ರೀಝರಲ್ಲಿ ಒಂದು 20 ಮಿನಿಟ್ಸ್ ಇಡ್ತೀನಿ. ಈಗ ಓವನ್ನ ನಾನು ಪ್ರೀ ಹೀಟ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 20 ಮಿನಿಟ್ಸ್ ಆ ಥರ ಪ್ರೀ ಹೀಟಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನಾನು ಇವಾಗ ವೆನಿಲಾ ಎಸೆನ್ಸು ಹಾಫು, ಚಾಕ್ಲೇಟ್ ಫ್ಲೇವರ್ದು ಹಾಫ್ನ ಹಿಟ್ಟನ್ನು ತೊಗೊಂಡು ಈಗ ನಾನು ಉದ್ದಕ್ಕೆ ಲಟ್ಟಿಸ್ಕೊಳ್ತೀನಿ. ನೀವು ಕೈಯಲ್ಲೇ ಕೂಡ ಮಾಡ್ಕೋಬೋದು ಬಾಲ್ಸ್ ಶೇಪಲ್ಲಿ. ನಾನಿದು ಶೇಪ್ಸ್ಗೋಸ್ಕರ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ನೀವು ಪ್ಲೇನಾಗಿ ರೌಂಡ್ ಶೇಪಲ್ಲೂ ಕೂಡ ನೀವು ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ವೆರೈಟಿ ಇಷ್ಟ ಆಗುತ್ತೆ ಆ ರೀತಿ ನೀವು ಮಾಡ್ಕೊಳ್ಬೋದು. ನಾನು ವೆನಿಲಾ ಎಸೆನ್ಸ್ ಫ್ಲೇವರ್ನ ಈ ರೀತಿಯಾಗಿ ಉದ್ದದಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಉದ್ದಕ್ಕೆ ಮಾಡಿಕೊಂಡು 2 ಫ್ಲೇವರ್ದು ಈ ರೀತಿಯಾಗಿ ಉದ್ದಕ್ಕೆ ಮಾಡ್ಕೊಳ್ತೀನಿ. ತುಂಬಾ ಅದ್ಭುತವಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಔಟ್ಸೈಡ್ ಕುಕ್ಕೀಸ್ ತರೋದೇ ಬೇಡ. ಔಟ್ಸೈಡೆಲ್ಲ ತುಂಬಾ ರೇಟು ಕುಕ್ಕೀಸ್ ಎಲ್ಲ. ಸೊ ನೀವು ಮನೆಯಲ್ಲೇ ಆರಾಮಾಗಿ 1 ಕಪ್ ಹಿಟ್ಟಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 20 to 30 ಕುಕ್ಕೀಸ್ನ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನಾನು ಸ್ಮಾಲ್ ಬಾಲ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಉದ್ದದಾಗಿ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು. ಈಗ ನಾನು ಇದು ಎರಡನ್ನೂ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡ್ತೀನಿ.
ಈ ಸ್ಮಾಲ್ ಬಾಲ್ಸ್ ಮಾಡ್ಕೊತಿದ್ದೀನಲ್ವ, ಅದಕ್ಕೋಸ್ಕರ ನಾನು ಉದ್ದಕ್ಕೆ ಮಾಡ್ಕೊಂಡಿದ್ದಿದ್ದು ಆ ಥರ. ಅದಾದಮೇಲೆ ಈಗ ನಾನು ಎಲ್ಲನೂ ರೌಂಡಾಗಿ ಮಾಡಿಕೊಂಡು ಇಟ್ಕೊಳ್ತೀನಿ. ಇವಾಗ ರೌಂಡಾಗಿ ಮಾಡಿ ಇಟ್ಕೊಂಡ್ಮೇಲೆ ಇದಕ್ಕೆ ಶೇಪ್ ಏನಾದರೂ ಕೊಡಬೇಕಲ್ವ, ಬಿಸ್ಕೆಟ್ ಶೇಪ್. ಈಗ 2 ವೆರೈಟೀಸ್ ಥರ ಮಾಡಿದ್ದೀನಿ, ಒಂದು ಚಾಕ್ಲೇಟು ಒಂದು ವೆನಿಲಾ ಫ್ಲೇವರು. ಸೊ ಈಗ ಇದನ್ನು ಯಾವ ರೀತಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇರ್ಬೋದು ನೀವು. ಒಂದು ಬಾಲು ಕಲರ್ದು, ಒಂದು ಚಾಕ್ಲೇಟ್, ಒಂದು ವೆನಿಲಾ, ಆ ರೀತಿ ಮಿಕ್ಸ್ ಮಾಡಿ ನೋಡಿ ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲೋಸಿಂಗ್ನ ಮಾಡಿಕೊಂಡು ಫುಲ್ ಈ ಥರ ಕೈಯಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ನಾನು ಯಾವ ರೀತಿ ಅಂಗೈಯಲ್ಲಿ ರೌಂಡ್ ಶೇಪ್ನ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ರೌಂಡ್ ಶೇಪ್ನ ಮಾಡಿಕೊಟ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ತುಂಬಾ ಅದ್ಭುತವಾಗಿರುತ್ತೆ, ನೋಡೋಕ್ಕೂ ಕೂಡ ತುಂಬ ಮಕ್ಕಳಿಗೆಲ್ಲ ಅಟ್ರಾಕ್ಟಿವ್ ಆಗುತ್ತೆ. ಹಾಗೆ ಮತ್ತು ನೋಡೋಕ್ಕೂ ಕೂಡ ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮಮ್ಮ, ನನ್ನ ಸಿಸ್ಟರ್ಸು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ. ಖಂಡಿತವಾಗೂ ನಿಮ್ಮ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು, ನೀವು ನೀವು ಔಟ್ಸೈಡ್ ಕುಕೀಸ್ ತರೋದೇ ಬೇಡ. ಸೊ ಮನೆಯಲ್ಲೇ ನೀವು ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗೆ ನೀವೇ ಮಾಡಿದ್ದೀರಾ ಅನ್ನೋದು ಒಂದು ಖುಷಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಸೊ ನಾನು ಎಲ್ಲನೂ ಕೂಡ ಈ ರೀತಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಮತ್ತು ಸಪ್ರೇಟಾಗಿ ಬರೀ ವೆನಿಲಾ ಒಂದು ಫ್ಲೇವರು ಮತ್ತು ಚಾಕ್ಲೇಟ್ ಫ್ಲೇವರ್ ಮಾತ್ರನೂ ಕೂಡ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡ್ಬಿಟ್ಟು 10 ರುಪೀಸ್ ಡೈರಿ ಮಿಲ್ಕು, ಇಲ್ಲ ನೀವು ಎಷ್ಟು ರೂಪಾಯಿದು ಬೇಕಾದರೂ ಡೈರಿ ಮಿಲ್ಕ್ಸ್ನ ತೊಗೊಂಡು ಅದ್ರ ಒಳಗಡೆ ಕೂಡ ಇದನ್ನು ಕೂಡ ಸಪ್ರೇಟಾಗಿ ಫಿಲ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಫಿಲ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಈ ರೀತಿ ಕೂಡ ಫಿಲ್ನ ಮಾಡ್ತಾಯಿದ್ದೀನಿ. ತುಂಬಾ ಅದ್ಭುತವಾಗಿರುತ್ತೆ. ಆ ಚಾಕ್ಲೇಟ್ ಒಳಗಡೆ ಕಚ್ಚಿದಾಗ ಒಳಗಡೆ ಫ್ಲೇವರು ಎಷ್ಟು ಸಖತ್ತಾಗಿರುತ್ತೆ. ಮಕ್ಕಳು ಕೂಡ ಈ ರೀತಿ ಬಿಸ್ಕೆಟ್ಸ್ನೇ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ನೀವು ಕೂಡ ಫಿಲ್ನ ಮಾಡಿ, ನಿಮ್ಗೆ ಯಾವ ಚಾಕ್ಲೇಟ್, ವೈಟ್ ಚಾಕ್ಲೇಟ್ ಇಲ್ಲ ಡಾರ್ಕ್ ಚಾಕ್ಲೇಟ್, ಯಾವ ಚಾಕ್ಲೇಟ್ಸ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಡೈರಿ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ಮಿಸ್ ಮಾಡ್ದಿರ ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ, ಅಥವಾ ನಿಮ್ಮ ಯಾರಾದರೂ ಗೆಸ್ಟ್ ಬರ್ತಾಯಿದ್ರೆ, ಇಲ್ಲ ಯಾವುದೋ ಬರ್ಡೇ ಸೆಲೆಬ್ರೇಷನ್ ಇದ್ದರೆ ನೀವು ಈ ಬಿಸ್ಕೆಟ್ನ ಕೂಡ ನೀವು ಮನೆಯಲ್ಲಿ ಮಾಡ್ಬೋದು ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನಿಮ್ಮ ಹತ್ರ ಫೋರ್ಕ್ ಸ್ಪೂನ್ ಇದ್ದರೆ ಈ ರೀತಿಯಾಗಿ ನೀವು ಡಿಸೈನ್ ಕೂಡ ನೀವು ಮಾಡ್ಕೊಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ಈಗ ನಾನು ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ಸೇಮ್ ನಾವು ಔಟ್ಸೈಡ್ ಬೇಕ್ರಿಯಿಂದ ತಂದಿರೋ ಥರನೇ ಇದೆ. ನೀವು ಕುಕ್ಕರಲ್ಲೂ ಕೂಡ ಪ್ರೀ ಹೀಟ್ನ ಮಾಡಿಕೊಂಡು ಈ ಬಿಸ್ಕೆಟ್ಸ್ನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಮೇಲೆ ಲಿಡ್ನ ಕ್ಲೋಸ್ ಮಾಡ್ಬೋದು. ಆದರೆ ನಾನು ಇಲ್ಲಿ ಓವನ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟೇ ಇದನ್ನು ಪ್ರೀ ಹೀಟ್ನ ಮಾಡ್ಕೊಂಡಿದ್ದೆ. ಒಂದು 20 ಮಿನಿಟ್ಸ್ ಪ್ರೀ ಹೀಟ್ನ ಮಾಡಿಕೊಂಡು ಅದಾದಮೇಲೆ ನಾನು ಎಲ್ಲ ಕುಕ್ಕೀಸ್ನ ಇಟ್ಟು 25 ಮಿನಿಟ್ಸು ಇದನ್ನು ಹೀಟ್ನ ಮಾಡ್ಕೊಳ್ತೀನಿ. ಕುಕ್ಕಿಂಗ್ನ ಮಾಡ್ಕೊಂಡಾದಮೇಲೆ ಇದು ಕರೆಕ್ಟಾಗಿ ಬೇಕಾಗುತ್ತೆ. 25 ಮಿನಿಟ್ಸ್ ಆದಮೇಲೆ ಕರೆಕ್ಟಾಗಿ ಬೇಕಾಗುತ್ತೆ. ಬಿಫೋರ್ 20 ಮಿನಿಟ್ಸ್ ಬಿಸಿ ಮಾಡ್ಕೊಳ್ಳಿ, ಪ್ರೀ ಹೀಟ್ನ ಮಾಡ್ಕೊಳ್ಳಿ. ಅದಾದಮೇಲೆ 25 ಮಿನಿಟ್ಸು ಬೇಕ್ನ ಮಾಡ್ಕೊಂಡಾದಮೇಲೆ ಸೂಪರಾಗಿರುವಂಥ ಒಂದು ಕುಕ್ಕೀಸ್ ನಿಮಗೆ ರೆಡಿ ಆಗುತ್ತೆ. ಇದರಲ್ಲಿ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನೀವು ಕೂಡ ಇಷ್ಟಪಟ್ಟಿದ್ದೀರಾ ಅಂದ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.